ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಹಾಗೆ ಹೊಸ ಬಗೆಯ ರೆಸಿಪಿಯನ್ನು ಮಾಡಲು ಸಲಹೆ ಸೂಚನೆಗಳನ್ನು ನೀಡಿ. ಈಗ ನಾವು ಸಿಂಪಲ್ ಆಗಿ ಮಶ್ರೂಮ್ ಮಸಾಲಾ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಅರ್ಧ ಕೆಜಿ ಮಶ್ರೂಮ್, 2 ಈರುಳ್ಳಿ, 2 ಟೊಮೊಟೊ, 6 ಹಸಿಮೆಣಸು, 15 ಬೆಳ್ಳುಳ್ಳಿ ಎಸ್ಲು, ಚೂರು ಶುಂಠಿ, 2 ಸ್ಪೂನ್ ಮಶ್ರೂಮ್ ಮಸಾಲಾ ಪೌಡರ್, 1 ಸ್ಪೂನ್ ಗರಂ ಮಸಾಲಾ ಪುಡಿ, ಅರ್ಧ ಚಿಲ್ಲಿ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಬಡಿಸೊಪ್ಪು, 1 ಚಿಟಿಕೆ ಜೀರಿಗೆ. ಎಲ್ಲವನ್ನು ರೆಡಿ ಆದ್ಮೇಲೆ ಮೊದಲು ಪಾತ್ರೆಯನ್ನು ಸ್ಟೋವ್ ಮೇಲೆ ಇಟ್ಟು ಲೋ ಫ್ಲೇಮ್ ನಲ್ಲಿ ಇಡಬೇಕು. ಪಾತ್ರೆ ಕಾಯುತ್ತಾ ಇದ್ದಂತೆ 5 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ಕಟ್ ಮಾಡಿಟ್ಟ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ಬೇಯಲು ಬಿಡಬೇಕು. ನಂತರ ಟೊಮೊಟೊ ಹಾಕಬೇಕು. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು, ಅಂದ್ರೆ ರುಚಿಗೆ ತಕ್ಕಷ್ಟು. ಇನ್ನು ಕುಟಾಣಿಯಲ್ಲಿ ಕುಟ್ಟಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ನೋಡಿ, ಈಗ ಈರುಳ್ಳಿ ಟೊಮೊಟೊ ಎಷ್ಟು ಚೆನ್ನಾಗಿ ಪೇಸ್ಟ್ ತರ ಆಗಿದೆ ಅಂತ. ಈಗ ಕಟ್ ಮಾಡಿಟ್ಟ ಮಶ್ರೂಮ್ ಅನ್ನು ಪಾತ್ರೆಗೆ ಹಾಕಿಕೊಳ್ಳಿ. ಜೊತೆಗೆ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಪೇಸ್ಟ್ ಜೊತೆ ಮಿಕ್ಸ್ ಮಾಡಬೇಕು. ಆಮೇಲೆ 2 ಸ್ಪೂನ್ ಮಶ್ರೂಮ್ ಮಸಾಲಾ ಪೌಡರ್, 1 ಸ್ಪೂನ್ ಗರಂ ಮಸಾಲಾ ಪುಡಿ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1.2 ಬಡಿಸೊಪ್ಪು, 1 ಚಿಟಿಕೆ ಜೀರಿಗೆಯನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಇದಾದ ನಂತರ ಬೇಕೆಂದರೆ ಸ್ವಲ್ಪ ನೀರು ಹಾಕಬೇಕು. ಹೀಗೆ 10 ನಿಮಿಷ ಚೆನ್ನಾಗಿ ಬೇಯಿಸಿದರೆ ನಿಮ್ಮ ನೆಚ್ಚಿನ ಮಶ್ರೂಮ್ ಮಸಾಲ ರೆಡಿಯಾಗುತ್ತೆ. ಫ್ರೆಂಡ್ಸ್, ಮುಂದಿನ ಸಲ ಯಾವ ರೆಸಿಪಿ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.